ದ ವರ್ಡ್ ಕನ್ನಡ. ಮಿಸ್ ಉತ್ತರ ಕನ್ನಡ 2026 ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ಹಾಗೆ ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ. 10,000 ರೂಪಾಯಿ ನಗದು ಬಹುಮಾನ, 5,000 ರೂಪಾಯಿ ಎರಡನೇ ಬಹುಮಾನ, 3,000 ರೂಪಾಯಿ ಮೂರನೇ ಬಹುಮಾನ, ಇದರೊಂದಿಗೆ 4 ವಿಶೇಷ ಬಹುಮಾನಗಳನ್ನು ಕೂಡ ಈ ಸುಂದರಿ ಸುಕುಮಾರಿಯರಿಗೆ ನೀಡಲಾಗುತ್ತೆ. ನೀವು ನೋಡ್ತಾ ಇದ್ದೀರಿ ಆಲಮನೆ ಉತ್ಸವ 2026 ರೋಟರಿ ಕ್ಲಬ್ ಶಿರ್ಸಿ ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಶಿರ್ಸಿ ಹೆರಿಟೇಜ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಮಿಸ್ ಉತ್ತರ ಕನ್ನಡ 2026. Hands together once again. Miss Uttara Kannada, Rotary Miss Uttara Kannada 2026. Please put your hands together. ಜೋರಾದ ಚಪ್ಪಾಳೆ ಬರಲಿ ಒಂದ್ಸತಿ. Where creativity meets life, that is where Miss Uttara Kannada stands. Please put your hands together ಒಂದ್ಸತಿ. ಜೋರಾದ ಚಪ್ಪಾಳೆ ಬರಲಿ. ಇಷ್ಟು ಜನ ತುಂಬಿದ್ದೀರಾ. ಪ್ರೋತ್ಸಾಹ ಇದ್ರೆ ಮಾತ್ರ ಈ ತರ ಒಂದು ಕಾರ್ಯಕ್ರಮಕ್ಕೆ ಹೆಮ್ಮೆ. ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಮಿಸ್ ಉತ್ತರ ಕನ್ನಡ 2026 12 ಸ್ಪರ್ಧಿಗಳು ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಇದ್ದಾರೆ. ನಾನು ಈ ಒಂದು ಮೊದಲನೇ ಸುತ್ತಿನಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಯನ್ನು ಅವರ ಸೀರಿಯಲ್ ನಂಬರ್ ಮತ್ತು ಹೆಸರಿನೊಂದಿಗೆ ವೇದಿಕೆಗೆ ಆಹ್ವಾನಿಸಿದೆ. ಮೊದಲನೇ ಸುತ್ತಿನ ಹೆಸರು ಸುಕುಮಾರಿ ಸುಂದರಿಯರು, ಕಲೆ ಮತ್ತು ಸಂಸ್ಕೃತಿಯ ರಾಯಭಾರಿಗಳು. ಇದರ ಥೀಮ್ ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಪ್ರತಿ ಸ್ಪರ್ಧಿಗಳಿಗೆ 3 ನಿಮಿಷವನ್ನ ನೀಡಲಾಗುತ್ತೆ. ಸ್ಪರ್ಧಿಗಳು ಭಾರತದ ಯಾವುದೇ ರಾಜ್ಯದ ಸಂಸ್ಕೃತಿ ಅಥವಾ ಕಲೆಯನ್ನ ಪ್ರತಿನಿಧಿಸುವಂತಹ ವೇಷಭೂಷಣದಲ್ಲಿ ನಾನು ಹೆಸರನ್ನ ಕರೆದಂತೆ ಕ್ರಮವಾಗಿ ಒಬ್ಬೊಬ್ಬರಾಗಿ ಬಂದು ವೇದಿಕೆಯ ಮೇಲೆ ಪ್ರಸ್ತುತಿಯನ್ನ ನೀಡ್ತಾರೆ. ಧರಿಸಿದ ಉಡುಪಿಗೆ ತಕ್ಕಂತೆ ನಡಿಗೆ, ಭಂಗಿ ಮತ್ತು ಪ್ರಸ್ತುತಿಯನ್ನ ಇಲ್ಲಿ ಮಾಡ್ತಾರೆ. ತಾವು ಧರಿಸುವ ಉಡುಪಿಗೆ ಹೊಂದಿಕೆಯಾಗುವಂತೆ ಮ್ಯೂಸಿಕ್ ಅನ್ನ ನಾವಿಲ್ಲಿ ಪ್ಲೇ ಮಾಡ್ತೀವಿ. ಮೌಲ್ಯಮಾಪನವನ್ನ ಅವರ ನಡಿಗೆ, ಉಡುಪು, ಭಾವಭಂಗಿ ಮತ್ತು ಪ್ರಸ್ತುತಿಯ ಆಧಾರದ ಮೇಲೆ ನೀಡಲಾಗಿದೆ. ಅದರಿಂದ ಇನ್ನು ಮತ್ತೆ ಸಮಯವನ್ನ ಹಾಳು ಮಾಡದಲೇ ನಾವು ನೇರವಾಗಿ ಸ್ಪರ್ಧಿಗಳ ಹೆಸರನ್ನ ಕರೀತಾ ಇದ್ದೇನೆ. ಅವರು ನಾನು ಹೆಸರನ್ನ ಕರೆದ ನಂತರ ವೇದಿಕೆಯ ಮೇಲೆ ಆಗಮಿಸ್ತಾರೆ. ಮಿಸ್ ಉತ್ತರ ಕನ್ನಡ 2026 ಸ್ಪರ್ಧಿ ಸಂಖ್ಯೆ 1 ದಿಶಾ ಪಿ ಜೋಳಕರ್.
ಈಗ ನಿಮ್ಮ ಎದುರಿಗೆ ಬಂದಿದ್ದು ದಿಶಾ ಪಿ ಜೋಗ್ಳೆಕರ್. ನೀವು ನೋಡ್ತಾ ಇದ್ದೀರಿ, ಅವರು ಮಣಿಪುರಿ ಮಧುವಣಗಿತ್ತಿಯ ಒಂದು ವೇಷಭೂಷಣದಲ್ಲಿ ನಿಮ್ಮ ಎದುರಿಗೆ ಬಂದಿದ್ದು. ಯಾಕೆಂದರೆ ನಾವು ಕೊಟ್ಟಂತಹ ಥೀಮ್ ಹಾಗೆ ಆಗಿತ್ತು. ದೇಶದ ಯಾವುದೇ ರಾಜ್ಯದ ವೇಷಭೂಷಣ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಜನಜೀವನ ಆಗಿರ್ಬೋದು, ಅದನ್ನು ಬಿಂಬಿಸುವಂತಹ ವೇಷಭೂಷಣವನ್ನು ನೀವು ಧರಿಸಬೇಕು ಅನ್ನುವಂಥ ಥೀಮನ್ನು ನಾವು ಕೊಟ್ಟಿದ್ವಿ. ನಮ್ಮ ಕಲೆ ಮತ್ತು ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವಂಥ ಥೀಮ್ ಇದಾಗಿತ್ತು. ನಿಮ್ಮೆದುರಿಗೆ ಸುಕುಮಾರಿಯರು, ಸುಂದರಿಯರು ಬರ್ತಾ ಇದ್ದಾರೆ. ಈಗ ಸ್ಪರ್ಧಿ ಸಂಖ್ಯೆ 2 ದೃಷ್ಟಿ ನಾಯ್ಕ್. ಇವರು ರಾಜಸ್ಥಾನಿ ವೇಷಭೂಷಣದಲ್ಲಿ ನಿಮ್ಮೆದುರಿಗೆ ದೃಷ್ಟಿ ನಾಯ್ಕ್. ಮತ್ತು ಮೂರನೇ ಬಹುಮಾನ 3,000 ನಗದಿನೊಂದಿಗೆ ಮಿಸ್ ಉತ್ತರ ಕನ್ನಡ ಅನ್ನುವಂತಹ ಟೈಟಲ್ಗಳೊಂದಿಗೆ ಮತ್ತೆ 4 ವಿಶೇಷ ಬಹುಮಾನಗಳು ಕೂಡ ಈ ಸ್ಪರ್ಧೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಹಾಗೆಯೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೌಲ್ಯಮಾಪನವನ್ನ ನಡಿಗೆ, ಉಡುಪು, ಭಾವಭಂಗಿ ಮತ್ತು ಪ್ರಸ್ತುತಿಯನ್ನ ಗಮನಿಸಿ ನೀಡಲಾಗುತ್ತೆ. ಈಗ ನಾನು ಸ್ಪರ್ಧಿ ಸಂಖ್ಯೆ 3 ಅಂಕಿತಾ ದೇವಾಡಿಗ, ಉತ್ತರ ಪ್ರದೇಶದ ದಿರಿಸಿನೊಂದಿಗೆ. ಅಂಕಿತಾ ದೇವಾಡಿಗ
have on stage. Guys, please put your hands together. ಮೊದಲನೇ ಹಂತ ಇದು. First round of Rotary Miss ಉತ್ತರ ಕನ್ನಡ contestant number 3 ನಮ್ಮೊಂದಿಗಿದ್ದಾರೆ. ಕಲೆ ಮತ್ತು ಸಂಸ್ಕೃತಿ ಇರ್ಬೋದು ಅಥವಾ ಉಡುಗೆ ತೊಡುಗೆಗಳು ಇರ್ಬೋದು, ನೂರಾರು ಜನರ ಎದುರಿಗೆ ನಮ್ಮನ್ನ ನಾವು ಪ್ರಸ್ತುತಪಡಿಸ್ಕೊಳ್ಳಿಕ್ಕೆ ಅದಕ್ಕೊಂದು ಆತ್ಮವಿಶ್ವಾಸದ ಅಗತ್ಯ ಇದೆ. ನೀವು ಇದುವರೆಗೆ ನೋಡಿದ್ದು ಒಂದು ಆತ್ಮವಿಶ್ವಾಸದ ನಡಿಗೆಯನ್ನು ನೀವು ನಿಮ್ಮ ಎದುರಿಗೆ ಈಗ ನೋಡ್ತಾ ಇದ್ದೀರಾ. ಮಿಸ್ ಉತ್ತರ ಕನ್ನಡ 2026 ಸ್ಪರ್ಧಿ ಸಂಖ್ಯೆ 4 ದಿವ್ಯಶ್ರೀ ಎಂ ಶೇಖ್ ತಮಿಳುನಾಡಿನ ಒಂದು ಬಿರುಸಿನೊಂದಿಗೆ ತಮ್ಮೆದುರಿಗೆ ಬರ್ತಾ ಇದ್ದಾರೆ. ದಿವ್ಯಶ್ರೀ ಎಂ ಶೇಖ್. ಪ್ರಣವಾಲಯ ಪಾರಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಗುರುಪಿಂಚದೆ ಕರುಣಾಂಬುರಾಸಿ That is contestant number 4 we have on stage representing Iyengar Private Club from Tamil Nadu. Please put your hands together ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ. ಇಷ್ಟು ಜನ ತುಂಬಿದ್ದೀರಾ. ಪ್ರೋತ್ಸಾಹ ಇದ್ರೆ ಮಾತ್ರ ಈ ತರ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು. That is contestant number 4 we have on stage representing Iyengar Private Club from Tamil Nadu. ಹಾಲಕ್ಕಿ ಒಕ್ಕಲಿಗರ ಬಿರುಸಿನಲ್ಲಿ
ಉತ್ತರ ಕನ್ನಡ 2026. We have contestant number 5 on stage. ಸ್ಪರ್ಧಿ ಸಂಖ್ಯೆ 6 ರಾಣಿ ಶೆಟ್ಟಿ ಪದಾವೂರ್ ರಾಣಿಯ ಬಿರುಸಿನಲ್ಲಿ. We have contestant number 6 on stage representing Tulur Queen, Ilya Rani. ಆಡಿಯನ್ಸ್ ಕೂಡ ಮಗ್ನರಾಗಿ ನೋಡ್ತಾ ಇದ್ದೀರಾ. ಮಗ್ನತೆಯಿಂದ ಒಂಚೂರು ಹೊರಗಡೆ ಬಂದು ಎರಡು ಕೈ ತಟ್ಟಿ ನೋಡೋಣ. Please put your hands together. This is the Rotary Miss Uttara Kannada 2026. We have contestant number 6 on stage. ನೀವು ಇದುವರೆಗೆ ನೋಡಿದ್ದು ಮಿಸ್ ಉತ್ತರ ಕನ್ನಡ 2026ರ ಸ್ಪರ್ಧಿ ಸಂಖ್ಯೆ 6 ರಾಣಿ ಶೆಟ್ಟಿ ಅವರನ್ನ. ಇದೀಗ ವೇದಿಕೆಯ ಮೇಲೆ ಸ್ಪರ್ಧಿ ಸಂಖ್ಯೆ 7 ದಿಶಾ ವಿ ಶೆಟ್ಟಿ ಉತ್ತರ ಪ್ರದೇಶದ ದಿರಿಸಿನಲ್ಲಿ. ಮಿಸ್ ಉತ್ತರ ಕನ್ನಡ 2026 ಸ್ಪರ್ಧಿ ಸಂಖ್ಯೆ 7 ದಿಶಾ ವಿ ಶೆಟ್ಟಿ. That is contestant number 7 we have on stage representing Regal Queen, the bride and style from Uttar Pradesh.
ಕಲೆ ಮತ್ತು ಸಂಸ್ಕೃತಿಯನ್ನ ತಮ್ಮ ದಿರಿಸಿನ ಮೂಲಕ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸುಂದರಿ ಸುಕುಮಾರಿಯರು. ಮಿಸ್ ಉತ್ತರ ಕನ್ನಡ 2026 ಸ್ಪರ್ಧಿ ಸಂಖ್ಯೆ 8 ಖುಷಿ ಕಲ್ಬುರ್ಗಿ ಬೆಂಗಾಲಿ ಬೆಳಗಿಯಾಗಿ ತಮ್ಮೆದುರಿಗೆ ಖುಷಿ ಕಲ್ಬುರ್ಗಿ. That is contestant number 8 we have on stage. Representing Style of Bengal. This is the Rotary Miss Uttara Kannada 2026 where you get to shine, inspire and leave an unforgettable mark on the runway. We have all the way from India representing all the states together. That is contestant number 8 representing the Style of Bengal. ನೀವು ನೋಡ್ತಾ ಇದ್ದೀರಾ ಆಲಮನೆ ಉತ್ಸವ 2026ರ 4ನೇ ದಿನ ರೋಟರಿ ಕ್ಲಬ್ ಶಿರ್ಸಿ ಮತ್ತು ಇನ್ನರ್ವೇಲ್ ಕ್ಲಬ್ ಆಫ್ ಶಿರ್ಸಿ ಹೆರಿಟೇಜ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಆಲಮನೆ ಉತ್ಸವ 2026ರ 4ನೇ ದಿನವಾದ ಇಂದು ಮಿಸ್ ಉತ್ತರ ಕನ್ನಡ ಸ್ಪರ್ಧೆ ನಿಮ್ಮೆದುರಿಗೆ ನಡೀತಾ ಇದೆ. ಕಲೆ ಮತ್ತು ಸಂಸ್ಕೃತಿಯನ್ನ ತಮ್ಮೆದುರಿಗೆ ತಮ್ಮ ವೇಷಭೂಷಣದ ಮೂಲಕ ಪ್ರತಿನಿಧಿಸ್ತಾ ಇದ್ದಾರೆ ಸುಂದರಿ ಸುಕುಮಾರಿಯರು. ಈಗ ನಾನು ಸ್ಪರ್ಧಿ ಸಂಖ್ಯೆ 9 ಇವರನ್ನ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಆಡಿ ಗಾನ ವರ್ಷಿಣಿ ರಾಣಿ ಕನಕವತಿಯಾಗಿ ತಮ್ಮೆದುರಿಗೆ ಆಡಿ ಗಾನ ವರ್ಷಿಣಿ ನಂಬರ್ 9. Please put your hands together once again. We have contestant number 9 on stage representing Princess Kanakavati inspired by the movie Kanakara. ಇದು Rotary Miss Uttara Kannada 2026 co-sponsored by Ashwin Bhimana Naik and Dr. Priyanka Ashwin. Also, Innovate Club members and
ರೀತಿಯಾಗಿ ತಮ್ಮೆದುರಿಗೆ ದೀಪಿಕಾ ಕುಮಟ. Drivers, contestant number 10, representing for beautiful North Indian bridal look. This is Miss Uttara Kannada 2026. Powered by Rotary Club, Shri co-powered by Innovate Club of Silky Heritage. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 12 ಸ್ಪರ್ಧಿಗಳು ನಮ್ಮ ಜೊತೆ ಇದ್ದಾರೆ. ಈಗ ವೇದಿಕೆಯ ಮೇಲೆ ಸ್ಪರ್ಧಿ ಸಂಖ್ಯೆ 11 ಅಕ್ಷತಾ ರವಿಕುಮಾರ್, ಕಾಶ್ಮೀರಿ ಸಾಂಪ್ರದಾಯಿಕ ದಿರಿಸಿನಲ್ಲಿ ಅಕ್ಷತಾ ರವಿಕುಮಾರ್ ನಂಬರ್ 11. Please put your hands together once again for the contestant number 11, representing the traditional Kashmiri outfit. ಕಾಶ್ಮೀರದಲ್ಲಿ ದೇವಿಯ ಬಾಳೆ ಅನ್ನೋ ಸಾಂಗಿಗೂ ಮೆಸೇಜ್ ಕ್ಲಾಪ್ ಬರ್ತಾ ಇಲ್ಲ ಅಂದ್ರೆ ಸೀರಿಯಲ್ ಭಕ್ತರಾಗಿಲ್ಲ ಅಂತ ಅನ್ಕೊಳ್ತೀನಿ. ಮತ್ತೊಂದ್ಸರಿ ಜೋರಾದ ಚಪ್ಪಾಳೆ ಬರಲಿ. We have all the Indian traditional look representation on the stage. ದೇವಿಯ ಬಾಳೆ ಮಿಸ್ ಉತ್ತರ ಕನ್ನಡ 2026ರ ಸಾಂಪ್ರದಾಯಿಕ ಸುತ್ತನ್ನ ನೀವೀಗ ನೋಡ್ತಾ ಇದ್ರಿ. ದೇಶದ ಯಾವುದೇ ರಾಜ್ಯದ ಕಲೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತಹ ವೇಷಭೂಷಣಗಳನ್ನ ತೊಟ್ಟು ಸುಂದರಿ ಸುಕುಮಾರಿಯರು ತಮ್ಮೆದುರಿಗೆ ಬರ್ತಾ ಇದ್ರು. ಈಗ ಸ್ಪರ್ಧಿ ಸಂಖ್ಯೆ 12 ಸುಹಾನಿ ಗೌಡ, ಮಹಾರಾಷ್ಟ್ರದ ಮಧುವನ ರೀತಿಯಾಗಿ ತಮ್ಮೆದುರಿಗೆ ಸುಹಾನಿ ಗೌಡ. रत्न प्रभा
ಬಂದು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೋತಾರೆ. ಮತ್ತೆ ಒಬ್ಬೊಬ್ಬರಾಗಿ ಎದುರಿಗೆ ಬಂದು ನಿಮ್ಗೆಲ್ಲ ಅವರದೇ ಬಾಯಲ್ಲಿ ಅವರ ಪರಿಚಯವನ್ನ ಕೇಳುವ ಕುತೂಹಲ ಇರ್ಬೋದು. ಅವರು ತಮ್ಮ ಸ್ವಪರಿಚಯವನ್ನ, ತಮ್ಮ ಊರನ್ನ, ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶೇಷತೆಯನ್ನ ತಮಗೆ ಹೇಳ್ತಾರೆ ಕೇವಲ ಒಂದೂವರೆ ನಿಮಿಷದಲ್ಲಿ. ಆದ್ರಿಂದ ಈಗ ನಾನೊಂದು ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಹೇಳ್ತೇನೆ. ಎಲ್ಲ ಸ್ಪರ್ಧಿಗಳು, ಎಲ್ಲ 12 ಸ್ಪರ್ಧಿಗಳು ಮಿಸ್ ಉತ್ತರ ಕನ್ನಡ. ಇದು ರೋಟರಿ ಕ್ಲಬ್ ಶಿರ್ಸಿ ಮತ್ತು ಇನರ್ವಿ ಕ್ಲಬ್ ಆಫ್ ಶಿರ್ಸಿ ಹೆರಿಟೇಜ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಆಲೆಮನೆ ಉತ್ಸವ 2026ರ 4ನೇ ದಿನದ ಮಿಸ್ ಉತ್ತರ ಕನ್ನಡ 2026ರ 12 ಸ್ಪರ್ಧಿಗಳು ನಮ್ಮೆದುರಿಗೆ. ರೋಟರಿ ಮಿಸ್ ಉತ್ತರ ಕನ್ನಡ 2026 ಮೊದಲನೇ ಹಂತವನ್ನ ಸಾಗ್ತಾ ಇದೆ. ಪವರ್ಡ್ ಬೈ ರೋಟರಿ ಕ್ಲಬ್ ಶಿರ್ಸಿ, co-powered by Innovative Club of Shirssi Heritage, co-sponsored by Ashwin Bhimana Naik and Dr. Priyanka Ashwin, also one of our club members secretary, Satya Naik. ನಿಶಾ ಜೋಗ್ಲೇಕರ್ ನಂಬರ್ 1. ಮಣಿಪುರಿ ರಾಜ್ಯದ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಸಮಾಜಕ್ಕೆ ನಿಶಾ ಜೋಗ್ಲೇಕರ್. ನಮ್ಮ ಸ್ಪರ್ಧಿಗಳು ನಿಮಗಾಗಿ ಎಷ್ಟೊಂದು ರೆಡಿಯಾಗಿ ಬಂದಿದ್ದಾರೆ. ನೀವೆಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಬನ್ನಿ ಚಪ್ಪಾಳೆ. Can we have continuous claps, please? ನಿರಂತರ ಚಪ್ಪಾಳೆ ಬರಲಿ. ಒಂದು ಮೊದಲನೇ ಹಂತದ ಫೈನಲ್ ರ್ಯಾಂಪಿಗೆ ಆಡಿಯನ್ಸ್ ಸ್ಪರ್ಧಿಗಳು 1 ನಿಮಿಷದಲ್ಲಿ ತಮ್ಮ ನಡಿಗೆಯನ್ನು ಪ್ರದರ್ಶಿಸಿ ಅವರಿಗೆ ಯಾವ ಸ್ಥಾನವನ್ನು ಸೂಚಿಸಲಾಗಿದೆಯೋ ಅಲ್ಲಿ ಬಂದು ನಿಲ್ಬೇಕಾಗಿ ವಿನಂತಿ. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ವೇದಿಕೆಯನ್ನು ಪ್ರವೇಶ ಮಾಡಬೇಕು. we have contestant number 2 on stage. ಸ್ಪರ್ಧಿಗಳಿಗೆ ಕೇವಲ ಇಲ್ಲಿ ಅರ್ಧ ನಿಮಿಷದ ನಡಿಗೆ ಮಾತ್ರ ಟೈಮ್ ಇದೆ. ಅರ್ಧ ನಿಮಿಷದಲ್ಲಿ ಅವರು ನಡಿಗೆಯನ್ನು ಪ್ರದರ್ಶಿಸಿ ತಮ್ಮ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. 12 ಸ್ಪರ್ಧಿಗಳನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ಅರ್ಧ ನಿಮಿಷದಲ್ಲಿ ತಮ್ಮ ನಡಿಗೆಯನ್ನು ಪ್ರದರ್ಶಿಸಿ ತಮ್ಮ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ಬೇಕು. ಎಲ್ಲ ಸ್ಪರ್ಧಿಗಳಿಗೆ ಕೇವಲ ಅರ್ಧ ನಿಮಿಷದ ಸಮಯವಿದೆ. ಅವರು ಅರ್ಧ ನಿಮಿಷದಲ್ಲಿ ತಮ್ಮ ನಡಿಗೆಯನ್ನು ಪ್ರದರ್ಶಿಸಿ ತಮ್ಮ ಸ್ಥಾನದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಅಂಕಿತಾ ದೇವಾಡಿಗ ತಮ್ಮ ಸ್ಥಾನಕ್ಕೆ ಹೋಗ್ಬೇಕು. ಅವರು ತಮಿಳುನಾಡಿನ ನಿಲ್ಸಿನಲ್ಲಿ ಪ್ರತಿ ಸ್ಪರ್ಧೆಗೆ ಕೇವಲ ಅರ್ಧ ನಿಮಿಷದಲ್ಲಿ ಅವರು ತಮ್ಮ ನಡಿಗೆಯನ್ನು ಪ್ರದರ್ಶಿಸಿ ತಮ್ಮ ಸ್ಥಾನಕ್ಕೆ ಹೋಗಿ ನಿಂತ್ಕೋತಾರೆ. ಆಮೇಲೆ ಎಲ್ಲರೂ ಕೇವಲ 1 ನಿಮಿಷದಲ್ಲಿ ತಮ್ಮ ಪರಿಚಯವನ್ನು ತಮ್ಮೆಂದಿಗೆ ನೀಡ್ತಾರೆ.
ಕನ್ನಡದಲ್ಲಿ ನಡೀತಾ ಇರುವಂತಹ ಮಿಸ್ ಉತ್ತರ ಕನ್ನಡ 2026 ಖುಷಿ ಕಲಬುಗಿ ಬೆಂಗಾಲಿ ದಿಕ್ಕಿನಲ್ಲಿ. ಇದಾದ ನಂತರ ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಶ್ರೀಯುತ ರವಿ ಮೂರೂರವರ ಸಂಗೀತ ಸಂಜೆ ಇದೆ. ನಾವೇನ್ ಮಾಡ್ತೇವೆ ಅಂತಂದ್ರೆ ರವಿ ಮೂರೂರವರ ಸಂಗೀತದ ನಂತರ ಮತ್ತೊಂದು ಗೌನ್ ರೋಡ್ ಅಲ್ಲಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿಮಗಾಗಿ ಮತ್ತೊಂದು ದಿರಿಸಿನಲ್ಲಿ ಸಮಯಕ್ಕೆ ಹಾಜರಾಗ್ತಾರೆ. ಆದ್ರಿಂದ ರವಿ ಮೂರೂರವರ ಸಂಗೀತವನ್ನ ಕೇಳಿಕೊಂಡು ಯಾರು ಕೂಡ ತಮ್ಮ ತಮ್ಮ ಜಾಗದಿಂದ ಕದಲ್ಬೇಡಿ. ಹಸುವಾದ್ರೆ ಇಲ್ಲೇ ಸ್ಟಾಲ್ಗಳಿದೆ, ಹೋಗಿ ಊಟ ಮಾಡಬಹುದು, ತಿಂಡಿ ತಿನ್ಬಹುದು, ಐಸ್ ಕ್ರೀಮ್ ತಿನ್ಬಹುದು, ಸೀರೆಗಳನ್ನ ಪರ್ಚೇಸ್ ಮಾಡಬಹುದು. ರವಿ ಮೂರೂರವರ ಸಂಗೀತವನ್ನು ಆಸ್ವಾದಿಸಿದ ನಂತರ ಈ ಎಲ್ಲ ಸ್ಪರ್ಧೆಗಳು ಬೇರೆ ಬೇರೆ ದಿರಿಸಿನಲ್ಲಿ ಗೌನ್ನಲ್ಲಿ ಸಮಯಕ್ಕೆ ಹಾಜರಾಗ್ತಾರೆ. ಆ ಸುತ್ತಿನ ನಂತರ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ದೀಪಿಕಾ ಕೂಟ ಉತ್ತರ ಭಾರತದ ದಿಕ್ಕಿನಲ್ಲಿ. ಇಲ್ಲಿ 12 ಜನರು ಬಂದ ನಂತರ ಕೇವಲ ಒಂದು 10-15 ನಿಮಿಷದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಪರಿಚಯವನ್ನ ನೀಡಿಬಿಡ್ತಾರೆ. ಅದರ ನಂತರ ನಾವು ಅವರಿಗೆ ವಿರಾಮವನ್ನ ಕೊಡ್ತೇವೆ, ಆದ್ರೆ ನಿಮಗೆ ವಿರಾಮವನ್ನ ಕೊಡೋದಿಲ್ಲ. ಯಾಕೆಂತಂದ್ರೆ ರವಿ ಮೂರೂರ್ ಮತ್ತು ಪಲ್ಲವಿ ಪ್ರಭುರವರ ಸಂಗೀತ ಸಂಜೆ ತಮಗಾಗಿ ಕಾದಿದೆ. ಅವರ ಸಂಗೀತದ ನಂತರ ಈ ಎಲ್ಲ ಬೆಡಗಿಯರು ಗೌನ್ನಲ್ಲಿ ತಮ್ಮೆದುರಿಗೆ ಹಾಜರಾಗ್ತಾರೆ. ಆ ಸುತ್ತಿನ ನಂತರ ಫಲಿತಾಂಶವನ್ನ ಘೋಷಿಸಲಾಗುತ್ತೆ. ಅಕ್ಷತಾ ರವಿಕುಮಾರ್ ಕಾಶ್ಮೀರಿ ಸಾಂಪ್ರದಾಯಿಕ ಉಡುಗೆಯಲ್ಲಿ. ಇದು ಮೊದಲ ಹಂತದ ಮಿಸ್ ಉತ್ತರ ಕನ್ನಡ 2026. ನೀವು ನೋಡ್ತಾ ಇರೋದು ಭಾರತದ ಸಂಸ್ಕೃತಿಯನ್ನ ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ ಭಾರತದ ವಿವಿಧ ರಾಜ್ಯಗಳ ಸಂಸ್ಕೃತಿಯ ಉಡುಗೆಗಳನ್ನು ತೊಟ್ಟು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಅದರ ನಂತರ ವೆಸ್ಟರ್ನ್ ರೌಂಡ್ ಕೂಡ ಇರುತ್ತೆ. ಅಂತಾರಾಷ್ಟ್ರೀಯ ಉಡುಗೆಯನ್ನು ತೊಟ್ಟು ಕೂಡ ನಿಮ್ಮ ಮುಂದೆ ಇವತ್ತು ಇದೇ ಸ್ಟೇಜಲ್ಲಿ ಕಂಡು ಬರ್ತಾರೆ. So please put your hands together once again. This is Rotary Miss Uttara Kannada 2026, co-powered by Innerville Club of Sirsi Heritage. ನಂಬರ್ 12 ಸುಹಾನಿ ಗೌಡ ಮಹಾರಾಷ್ಟ್ರದ ದಿರಿಸಿನಲ್ಲಿ. ಈಗ ಎಲ್ಲ 12 ಸ್ಪರ್ಧಿಗಳು ತಮ್ಮೆದುರಿಗೆ ಇದ್ದಾರೆ. ತಮ್ಮೆಲ್ಲರ ಜೋರಾದ ಕರತಾಡನ ಈ ಸುಂದರಿ ಸುಕುಮಾರಿಯರಿಗಾಗಿ. ಈಗ ನಾನು ಒಬ್ಬೊಬ್ಬರ ಹೆಸರನ್ನ ಕರಿತೇನೆ. ಅವ್ರು ದಯವಿಟ್ಟು ಸ್ಟೇಜಿನ ಮಿಟ್ಟಿಗೆ ಹೋಗಿ ತಮ್ಮ ಸ್ವಪರಿಚಯವನ್ನ ಕೇವಲ 1 ನಿಮಿಷದಲ್ಲಿ ಕೊಡಿ ಸಾಕು. ತಮ್ಮ ಹೆಸರು, ಊರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶೇಷತೆಯನ್ನ ತಮ್ಮ ಕೋಗಿಲೆಯ ಕಂಠದಲ್ಲಿ ಉಳಿಯಬೇಕಾಗಿ ವಿನಂತಿಸುತ್ತಾ, ನಂಬರ್ 1 ದಿಶಾ ಪಿ ಜೋಗ್ಲೇಕರ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ನೋಡೋಣ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ದೇವತಂ ಸಂಸ್ಕೃತ. ಮಹಿಳೆಯರನ್ನು ಗೌರವಿಸುವ ಸಮಾಜದಲ್ಲಿ ದೈವತ್ವ ಹಾಗೂ ಸಂಸ್ಕಾರ ಸದಾ ನೆಲೆಸಿರುತ್ತದೆ. ನಮಸ್ಕಾರ ಗೌರವಾನ್ವಿತ ನಿರ್ಣಾಯಕರಿಗೆ ಹಾಗೂ ನನ್ನ ಪ್ರೀತಿಯ ಜನತೆಗೆ. ನನ್ನ ಹೆಸರು ದಿಶಾ ಪರಶುರಾಮ್ ಜೋಗ್ಲೇಕರ್. ಮಲೆನಾಡಿನ ಹೆಬ್ಬಾಗಿಲಾದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ನಿವಾಸಿ. ಇಲ್ಲಿಯ ಕಾಡು ಮಾತನಾಡುತ್ತದೆ, ಇಲ್ಲಿಯ ಮಳೆ ಹಾಡುತ್ತದೆ ಮತ್ತು ಮಣ್ಣಿನ ಮೌನದಲ್ಲಿ ಸಂಸ್ಕಾರ ಬೆಳೆದು ಬಂದಿದೆ. ವೃತ್ತಿಯಿಂದ ನಾನು ಧನ್ವಂತರಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದೇನೆ. ದೈವತ್ವ ಹಾಗೂ ಸಂಸ್ಕೃತಿಯ ಪ್ರತೀಕವಾದ ಈ ವೇದಿಕೆ ಮೇಲೆ ಇಂದು ನಾನು ಭಾರತದ ಉಸಿರಾಗಿ ಮಣಿಪುರಿಯ ಪೋಟ್ಲೋಯಿಯನ್ನು ಧರಿಸಿದ್ದೇನೆ. ಆತ್ಮವಿಶ್ವಾಸವೇ ಹೆಣ್ಣಿಗೆ ಅತಿ ದೊಡ್ಡ ಆಭರಣ ಎಂದು ನಂಬಿರುವ ನಾನು ದಿನನಿತ್ಯ ನನ್ನನ್ನೇ ನಾನು ಮೀರಿಸುವ ಕನಸನ್ನು ಕಂಡಿದ್ದೇನೆ. ಮಿಸ್ ಉತ್ತರ ಕನ್ನಡ 2026 ನನಗೆ ಕಿರೀಟ ಮಾತ್ರವಲ್ಲ, ನಮ್ಮ ಸಂಸ್ಕೃತಿಯನ್ನು
ಆತ್ಮವಿಶ್ವಾಸಕ್ಕೆ ತಮ್ಮೆಲ್ಲರ ಒಂದು ಸ್ಫೂರ್ತಿದಾಯಕ ಕರತಾಡನದೊಂದಿಗೆ ನಾನು ಮುಂದಿನ ಸ್ಪರ್ಧಿ ದೃಷ್ಟಿ ನಾಯ್ಕ್ ಇವರಿಗೆ ಮೈಕನ್ನ ನೀಡ್ತಾ ಇದ್ದೇನೆ. ಇಲ್ಲಿ ಆತ್ಮವಿಶ್ವಾಸ, ವಿಷಯದ ಸ್ಪಷ್ಟತೆ ಹಾಗೂ ಸಾಂಸ್ಕೃತಿಕ ಅರಿವು ಇಷ್ಟನ್ನ ನೋಡಿ ನೀವು ನಿಂತಲ್ಲೇ ಮಾತಾಡೋದ್ರಿಂದ ಇನ್ನೊಂದು ಸ್ವಲ್ಪ ನನಗೆ ಕೈ ಬಂದು ತಮ್ಮ ಪರಿಚಯವನ್ನು ನೀಡಿ ಅಂತ ಹೇಳಿ ವಿನಂತಿಸ್ಕೊಳ್ತಾ ದೃಷ್ಟಿ ನಾಯ್ಕ್. Namaste, Shri. Good evening to the respected judges as well. ನಾನು ನಿಮ್ಮೆಲ್ಲರ ಹೆಮ್ಮೆಯ ಮಿಸ್ ಸಿ ಫಸ್ಟ್ ರನ್ನರ್ ಅಪ್ ದೃಷ್ಟಿ ನಾಯ್ಕ್. ನಾನು ನಂಬೋದೇನೆಂದ್ರೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟರೆ, ನಿಮ್ಮ ಶ್ರಮದ ಬಗ್ಗೆ ಭಯ ಪಡದೆ ಹೋದರೆ ಏನು ಬೇಕಾದರೂ ಸಾಧಿಸ್ಬೋದು. ಹಾಗೆ ಈ ಅದ್ಭುತ ವೇದಿಕೆ ಮೇಲೆ ನನ್ನ ಹೆಮ್ಮೆಯ ಹುಟ್ಟೂರು ಶಿರಸಿ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಲೆನಾಡು ಉತ್ತರ ಕನ್ನಡನ ಪ್ರತಿನಿಧಿಸ್ತಿರೋದು ಹೆಮ್ಮೆಯ ವಿಷಯ ನನಗೆ. ಈ ಗೌರವಿತ ಮಿಸ್ ಉತ್ತರ ಕನ್ನಡ ವೇದಿಕೆ ಮೇಲೆ ನಿಂತಿರೋದು ಇನ್ನೂ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾನು ಕೇವಲ ಇಲ್ಲಿ ನನ್ನ ಬಗ್ಗೆ ಮಾತ್ರ ಮಾತಾಡ್ತೀನಿ, ಆದರೆ ನನ್ನಂತೆ ಹಲವಾರು ಕನಸುಗಳನ್ನು ಕಂಡು ನಮ್ಮ ಊರನ್ನ ಪ್ರತಿನಿಧಿಸಬೇಕು ಅಂತ ಅನ್ಕೊಂಡಿರೋ ಪ್ರತಿಯೊಬ್ಬ ಮಹಿಳೆ ಬಗ್ಗೆ ಪ್ರಸ್ತುತವಾಗಿ ನಾನು ಕಲಿತಿದ್ದೇನೆ. ನನ್ನ ಪ್ರಕಾರ ನೀವು ಜೀವನದಲ್ಲಿ ಇಡೋ ಪ್ರತಿ ಒಂದು ಹೆಜ್ಜೆಯೂ ತುಂಬಾ ಮುಖ್ಯ. ಮಿಸ್ ಶಿರ್ಸಿಗಳು ನನಗೆ ಹಲವಾರು ದಾರಿಗಳನ್ನು ರೂಪಿಸಿಕೊಟ್ಟು ಪ್ರಸ್ತುತವಾಗಿ ಕನ್ನಡ 4 ಚಲನಚಿತ್ರ, ತಮಿಳಿನಲ್ಲಿ 1 ಚಿತ್ರದಲ್ಲಿ ಲೀಡ್ ರೋಲ್ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ. ಮೈಕ್ರೋ ಇನ್ಫ್ಲೂಯೆನ್ಸರ್ ಆಗಿ, ಪ್ರೊಫೆಷನಲ್ ಮಾಡೆಲ್ ಆಗಿ ಹಾಗೂ ಇತ್ತೀಚೆಗೆ ಸುದ್ದಿವಾಚಕಿ, ನ್ಯೂಸ್ ಆಂಕರ್ ಆಗಿಯೂ ಕೂಡ ನನ್ನ ವೃತ್ತಿಯನ್ನು ಶುರು ಮಾಡಿದ್ದೇನೆ. ಇಲ್ಲಿ ಕೇವಲ ನಾನು ಸ್ಪರ್ಧಿಸಲು ಇಲ್ಲ, ಆದರೆ ಪ್ರತಿಯೊಬ್ಬ ಮಹಿಳೆಯ ಧ್ವನಿಯಾಗಿ ನಿಂತಿದ್ದೇನೆ. ನನ್ನ ಪ್ರಕಾರ ಸೌಂದರ್ಯ ಅನ್ನೋದು ಧ್ವನಿಯಾಗಿ ಮಾತಾಡಿದ್ರೆ, ಸೌಂದರ್ಯ ಅನ್ನೋದು ಶಕ್ತಿಯಾಗಿ ಸಮಾಜನ ಎದುರಿಸಿದ್ರೆ ನಿಮ್ಮಲ್ಲಿ ಕೂಡ ಬದಲಾವಣೆ ಆಗುತ್ತೆ ಹಾಗೂ ನಿಮ್ಮಿಂದ ಸಮಾಜದಲ್ಲೂ ಬದಲಾವಣೆ ಆಗುತ್ತೆ. ಇನ್ನು ನಿಮ್ಮಿಂದ ಆಗುವ ಬೆಳವಣಿಗೆ ಕೂಡ ನೀವು ನೋಡಬಹುದಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ನಂಬರ್ 3 ಅಂಕಿತಾ ದೇವಾಡಿಗ. ಶಿರಸಿಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಶಿರಸಿಯ ಹುಡುಗಿ ಅಂಕಿತಾ ಚಂದ್ರು ದೇವಾಡಿಗ. ನನ್ನ ಹೆಮ್ಮೆಯ ನಾಡಾದ ಶಿರಸಿಯಲ್ಲಿ ನಾನು ಜನಿಸಿದ್ದೇನೆ. ನಾನು ಪ್ರಸ್ತುತ BSc ಫ್ಯಾಷನ್ ಡಿಸೈನಿಂಗ್ ಮಣಿಪಾಲದಲ್ಲಿ ನೆರವೇರಿಸುತ್ತಿದ್ದೇನೆ. I proud to say that I designed my beautiful outfit today, both traditional and western. ಧನ್ಯವಾದಗಳು. ದಿವ್ಯಶ್ರೀ ಶೇಟ್. ನಂಬರ್ 4. Good evening, wonderful audience and most beautiful judges presenting here. I'm very glad to be standing in front of you. It's very happy to me. I believe money has no color, but it shows different colors of people. Same as beauty has many colors, but it shows true colors of people confidence. ನಮಸ್ತೆ ಉತ್ತರ ಕನ್ನಡ. ನಾನು ದಿವ್ಯಶ್ರೀ ಮಂಜುನಾಥ್ ಶೇಟ್, ನಮ್ಮ ಹೆಮ್ಮೆಯ ಕಿರೀಟದ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನಿಂದ ಬಂದಿರುತ್ತೇನೆ. ಪ್ರತಿಷ್ಠಿತ ನಾನು ಪ್ರಸ್ತುತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಹಾಗೂ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುತ್ತೇನೆ. ನನ್ನ ಆತ್ಮವಿಶ್ವಾಸವೇ ನನ್ನ ಧೈರ್ಯ. ಧನ್ಯವಾದಗಳು. ಸ್ಪರ್ಧಿಗಳು ಗಮನಿಸಿ, ಕೇವಲ 1 ನಿಮಿಷ ಮಾತ್ರ. 1 ನಿಮಿಷದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಪರಿಚಯವನ್ನ ಜನತೆಗೆ ಮಾಡಿಕೊಡಿ ಅಂತ ಹೇಳ್ತಾ, ಆಮೇಲೆ ಭಾಷೆಯ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಇಲ್ಲಿ ನೀಡ್ತೇನೆ. ನಾವು ಸ್ಪರ್ಧಿಗಳಿಗೆ ಮೊದಲೇ ಹೇಳಿದ್ವಿ, ಕನ್ನಡ ಮಾತಾಡಿದ್ರೆ ಖುಷಿ, ಇಂಗ್ಲಿಷ್ ಮಾತಾಡಿದ್ರೆ ತೊಂದರೆ ಇಲ್ಲ ಅನ್ನೋಂಥ ಮಾತನ್ನ ಅವರಿಗೆ ಹೇಳಿದ್ವಿ. ಮತ್ತು ನಾವೆಲ್ಲ ಮಾತಾಡ್ತೀವಲ್ಲ ಈಗ ಇಂಗ್ಲಿಷನ್ನು ಮಿಕ್ಸ್ ಮಾಡಿ ಕನ್ನಡವನ್ನ ಮಾತಾಡೋದು, ಅದಾದ್ರೂ ಕೂಡ ನಮಗೆ ತೊಂದರೆ ಇಲ್ಲ, ನೀವೇನು ಮಾತಾಡ್ತೀರಿ ಅಂತ ಹೇಳಿ ನಮಗೆ ತಿಳಿದ್ರೆ ಸಾಕು ಅನ್ನುವಂಥ ಮಾತನ್ನ ಅವರಿಗೆ ಹೇಳಿದ್ವಿ. ಆದ್ರಿಂದ ಭಾಷೆಯ ವಿಷಯದಲ್ಲಿ ಅವರಿಗೆ 2 ಭಾಷೆಗಳನ್ನ ಮಿಕ್ಸ್ ಮಾಡಿ ಮಾತಾಡಲಿಕ್ಕೆ ಕೂಡ ಸ್ವಾತಂತ್ರ್ಯ ಉಂಟು ಅನ್ನೋದನ್ನ ಇಲ್ಲಿ ನಾನು ತಮ್ಮ ಎದುರಿಗೆ ಹೇಳ್ತಾ, ಮುಂದಿನ ಸ್ಪರ್ಧಿ ಪ್ರತೀಕ್ಷಾ ಶೇಟ್.
ಪ್ರತೀಕ್ಷಾ ಶೆಟ್. ನಾನು ಬಂದಿರೋದು ಕುಮಟದಿಂದ. ನಾನು ಪ್ರೊಫೆಷ್ನಲ್ ಡ್ಯಾನ್ಸರು. ಹಾಗೆ ಕಾಸ್ಟ್ಯೂಮ್ ಗೊತ್ತಾಗಿರ್ಬೋದು ನಿಮಗೆ, ಯಾಕಂದರೆ ಕರ್ನಾಟಕನ ರಿಪ್ರೆಸೆಂಟ್ ಮಾಡಬೇಕು ಅಂತಲೇ ನಾನು ಮಾಡಿದ್ದು. ಥ್ಯಾಂಕ್ ಯು. ತಮ್ಮ ಡ್ರೆಸ್ ಎಲ್ಲ ಹೇಳುತ್ತೆ ಅಂತೇಳಿ ಅವರು ಮಾತನ್ನ ಬೇಗ ಮುಗಿಸಿದ್ದಾರೆ. ರಾಣಿ ಶೆಟ್ಟಿ ನಂಬರ್ 6. ಆ ಸೈಡ್ನವ್ರಿಗೆ ಮೈಕ್ ಆ ಸೈಡಿಂದ ಬರುತ್ತೆ, ಈ ಸೈಡ್ನವ್ರಿಗೆ ನಾನು ಕೊಡ್ತೀನಿ. ಆಕರ್ಷಣೆ ಕಣ್ಣಿಗೆ, ಆತ್ಮವಿಶ್ವಾಸ ಮನಸ್ಸಿಗೆ. ನಮಸ್ಕಾರ, ನಾನು ರಾಣಿ ಶೆಟ್ಟಿ. ಹುಟ್ಟಿ ಬೆಳೆದಿದ್ದು ಮಲೆನಾಡಿನ ಹೆಬ್ಬಾಗಿಲು ಆದ ಈ ಸುಂದರ ಶಿರಸಿಯಲ್ಲಿ. ಇತ್ತೀಚೆಗೆ ಮಿಸ್ ಸಿರ್ಸಿ 2025 ವಿನ್ ಆಗಿ ನನ್ನ ಮುಂದಿನ ಹೆಜ್ಜೆ ಇಡುತ್ತಾ ಈ ವೇದಿಕೆಗೆ ಬಂದಿದ್ದೇನೆ. ಪ್ರಸ್ತುತವಾಗಿ ನಾನು ಬೆಂಗಳೂರಲ್ಲಿ ಅಕೌಂಟಿಂಗ್ ಫೀಲ್ಡಲ್ಲಿ ಆಡಿಟರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಹಾಗೂ ಪ್ರೊಫೆಷನಲ್ ಮಾಡೆಲ್ ಆಗಿ ಹಲವಾರು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡ್ತಿದ್ದೇನೆ. ಹಾಗೆ ನಮ್ಮ ಅಚ್ಚುಮೆಚ್ಚಿನ ಜಯಲಕ್ಷ್ಮಿ ಸಿಲ್ಕಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೂ ವರ್ಕ್ ಮಾಡಿದ್ದೇನೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ಡಲ್ಲಿ 4 ಮೂವಿ ಹಾಗೂ ತೆಲುಗು ಇಂಡಸ್ಟ್ರಿಯಲ್ಲಿ 1 ಮೂವಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಬಲ, ಆತ್ಮವಿಶ್ವಾಸ ಹಾಗೂ ದೃಢ ನಿಶ್ಚಯ. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವೆಲ್ಲ ನೋಡ್ತಾ ಇದ್ದೀರಿ, ಈಗಾಗಲೇ ಯಾವ್ಯಾವುದೋ ಪಟ್ಟಗಳನ್ನು ತಗೊಂಡು ಈಗಾಗಲೇ ಪ್ರೊಫೆಷನಲ್ ಆಗಿ ಮಾಡಲಿಂಗ್ ಮಾಡ್ತಾ ಇರೋರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವರ ಪ್ರೀತಿಗೆ ನಾವೇನು ಈ ಮಿಸ್ ಉತ್ತರ ಕನ್ನಡ 2026 ಮಾಡ್ತೇನೆ ಅಂತೇಳಿ ಹೇಳಿದಾಗ ಪ್ರೀತಿಯಿಂದ ಈ ವೇದಿಕೆಗೆ ಕೂಡ ಬಂದ್ರಲ್ಲ, ಅವರ ಪ್ರೀತಿಗೆ ತಮ್ಮೆಲ್ಲರ ಕರತಾಡನದೊಂದಿಗೆ ನಾನೀಗ ಮುಂದಿನ ಸ್ಪರ್ಧಿ ನಂಬರ್ 7 ದಿಶಾ ಶೆಟ್ಟಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. 1 ನಿಮಿಷದಲ್ಲಿ ನಿಮ್ಮ ಪರಿಚಯ ಮಾಡಿಕೊಡಿ ನೋಡೋಣ. A very good evening, respected judges, esteemed guests, and my beloved Uttar Kannada people. Namaskara ellarigu. My name is Disha Shetty and I proudly come from Sirsi in the heart of Uttar Kannada. ನನ್ನ ಜನ್ಮಭೂಮಿ ಸಿರ್ಸಿ ಒಂದು ಸುಂದರ ಪ್ರಕೃತಿ, ಹಸಿರು ಅರಣ್ಯ ಹಾಗೂ ಕಲೆಗಳು ತುಂಬಿದ ಊರು. ಇಲ್ಲಿ ಬೆಳೆಯೋದು ಎಷ್ಟು ಹೆಮ್ಮೆಯ ವಿಷಯ ಅಂದರೆ ಯಾಕೆ ಅಂತ ತಿಳಿಸ್ಕೊಳ್ಳುತ್ತೇನೆ. ಇಲ್ಲಿಯ ಜನರು ಹಾಗೂ ನಮ್ಮೂರು ಜಾತ್ರೆ, ನಮ್ಮೂರು ಸಿರ್ಸಿ ಮಾರಿಕಾಂಬನ ಜಾತ್ರೆ, ಅದು ಅತಿ ಹೆಮ್ಮೆಯ ವಿಷಯ ನನಗೆ. ಹಾಗೂ growing up here has taught me many things: simplicity, strength, and respect for my tradition. I believe a true queen is not only beautiful outside but also strong inside. Also, I would like to say that all the women over here, you own it. Dare to dream, dare to know your potential, know where you belong. Also, I would say that Ivattu, being my first time walking in the stage and speaking here, saying that idu one of the most ritual, that is the sacred ritual of India, a bridal beautiful lehenga, that is a tradition. ಹಾಗೂ ಇಲ್ಲಿಯ ಜನರು ಇದನ್ನ ಅತಿ ಪವಿತ್ರ ವಿವಾಹ ಆಗಿ ಹೇಳುತ್ತಾರೆ. ಹಾಗೂ ಇಲ್ಲಿ ಹೇಳೋದು ಏನಂದ್ರೆ, ನಾನು I should say, being a dancer, a creative thinker, and a dreamer who believes in growth. Also, I would say you should know it too. I believe that carrying my roots, grateful for my journey, and a courage to inspire. ನನ್ನ ಜಿಲ್ಲಾ, ನನ್ನ ಗರ್ವ. ಉತ್ತರ ಕನ್ನಡ ಅಂದರೆ ಕೇವಲ ಒಂದು ಜಿಲ್ಲೆ ಅಲ್ಲ, ಅದು ನಮ್ಮ ಹೆಮ್ಮೆ, ಒಂದು ಭಾವನೆ, ನನ್ನ ಸ್ವಪ್ನ, ನನ್ನ ಶಕ್ತಿ. ನನ್ನ ಹೆಸರು ದಿಶಾ ಶೆಟ್ಟಿ. ಐ ಆಮ್ ಹಿಯರ್ ರೆಡಿ ಟು ಶೈನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾನು ಮೊದಲೇ ಹೇಳಿದ್ದೆ, ಇದು ಮಿಸ್ ಉತ್ತರ ಕನ್ನಡ ಬರೀ ಸೌಂದರ್ಯ ಸ್ಪರ್ಧೆ ಅಲ್ಲ, ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಲ್ಲಿ ನಮ್ದೊಂದು ಪ್ರಯತ್ನ ಅಂತ ಹೇಳಿ ನಾನೀಗ ಮುಂದಿನ ಸ್ಪರ್ಧಿ ನಂಬರ್ 8 ಖುಷಿ ಕಲ್ಬುರ್ಗಿ. ದಯವಿಟ್ಟು ಸ್ಪರ್ಧಿಗಳು 1 ನಿಮಿಷದ ಒಳಗೆ ತಮ್ಮ ಮಾತನ್ನು ಮುಗಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಖುಷಿ ಕಲ್ಬುರ್ಗಿ. Namaskar Shabaiko. Hello Sirsi. The girl who believes confidence that is the most beautiful outfit where they can move anything. ನಾನು ಖುಷಿ ಕಲ್ಬುರ್ಗಿ. ಈ ಸುಂದರವಾದ ಪ್ರಕೃತಿಯ ಹಾಗೂ ಶ್ರೀ ಮಾರಿಕಾಂಬಾ ದೇವಿಯ ನೆಲೆಸಿರುವ ಈ ಶಿರ್ಸಿಯ ಬಿಸಿಲಕೊಪ್ಪ ಗ್ರಾಮದಿಂದ ನಾನು ಹುಟ್ಟಿ ಬೆಳೆದಿದ್ದು. ನಾನು ಓದುತ್ತಿರುವುದು BSc ಫುಡ್ ಟೆಕ್ನಾಲಜಿ ಮಣಿಪಾಲ.
ಆತ್ಮವಿಶ್ವಾಸವೇ ನನ್ನ ಸೌಂದರ್ಯ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಇನ್ನೊಮ್ಮೆ ನೆನಪಿಸ್ತಾ ಇದ್ದೇನೆ, ಈ ಒಂದು ಸುತ್ತಿನ ನಂತರ ರವಿ ಮೂರೂರು ಹಾಗೂ ಪಲ್ಲವಿ ಪ್ರಭುರವರ ಗಾನ ಸಂಗೀತ ಸಂಜೆ ಈ ವೇದಿಕೆ ಮೇಲೆ ಜರುಗಲಿಕ್ಕೆ ಇದೆ. ಆ ಟೈಮ್ನಲ್ಲಿ ಈ ಎಲ್ಲ ಸುಂದರಿ ಸುಕುಮಾರಿಯರು ಬೇರೆ ಒಂದು ದಿರಿಸಿನೊಂದಿಗೆ ರೆಡಿ ಆಗಿರ್ತಾರೆ. ಗಾನ ಸಂಗಮ ಮುಗಿದ ನಂತರ ಇವರು ಮತ್ತೆ ಆ ಒಂದು 2ನೇ ಸುತ್ತನ್ನು ನಾವು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತೇವೆ. ಅದರ ನಂತರ ಅಂತಿಮ ಫಲಿತಾಂಶವನ್ನ ಹೇಳಲಾಗುತ್ತೆ ಅಂತೇಳಿ ಹೇಳ್ಮೆಂಟ್ ಇದೆ. ಎಲ್ಲ ಜನರು ಬಹಳ ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಿ. ಅಷ್ಟೊಂದೇನು ಸೀರಿಯಸ್ ಆಗ್ಬೇಕು ಅಂತಿಲ್ಲ. ದಯವಿಟ್ಟು ನಿಮ್ಮ ಕರತಾಡನ ಮತ್ತೆ ನಿಮ್ಮೆಲ್ಲರ ಒಂದು ಕೂಗು ಇವರಿಗೆಲ್ಲರಿಗೂ ಉತ್ತೇಜನ ನೀಡಿ ಅಂತ ಹೇಳಿ ಬಯಸ್ತಾ, ಕಸವನ್ನ ಅಲ್ಲಲ್ಲಿ ಒಗಿತಾ ಇದ್ದೀರಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ದಯವಿಟ್ಟು ಕಸದ ಬುಟ್ಟಿಯಲ್ಲೇ ಕಸವನ್ನ ಹಾಕಿ ನಾವು ಶಿರ್ಸಿಯ ಜನ ಉತ್ತಮ ನಾಗರಿಕರು ಅನ್ನೋದನ್ನ ನಾವು ಇಂತಹ ಒಂದು ಅಲೆಮನೆ ಉತ್ಸವಗಳಲ್ಲಿ ನಿರೂಪಿಸೋಣ ಅಂತ ಹೇಳಿ ಹೇಳ್ತಾ, ನಂಬರ್ 9 RD ಗಾನವರ್ಷಿಣಿ. ಗುಡ್ ಈವ್ನಿಂಗ್ ಎವ್ರಿವನ್. ನಾನು RD ಗಾನವರ್ಷಿಣಿ. ಪ್ರೊಫೆಷ್ನಲಿ ನಾನು ಸಿವಿಲ್ ಇಂಜಿನಿಯರ್. ಪ್ಯಾಷನೇಟ್ಲಿ ನಾನು ಮಾಡೆಲ್ ಹಾಗೂ ಮೈಕ್ರೋ ಇನ್ಫ್ಲೂಯೆನ್ಸರ್. ನಾನು ಇವತ್ತು ನಿಮ್ಮ ಮುಂದೆ ಕಾಂತಾರ ಪ್ರಿನ್ಸಸ್ ಕನಕಾವತಿಯಾಗಿ ನಿಂತಿದ್ದೇನೆ. ನಾನು ನನ್ನ ಟ್ರೆಡಿಷನ್ ಜೊತೆಗೆ ನನ್ನ ಇನೋವೇಷನನ್ನು ಬಿಲೀವ್ ಮಾಡ್ತೀನಿ. ಇವತ್ತು ನಾನು ಧರಿಸಿರುವ ಈ ಕಿರೀಟ ನನ್ನ ಹ್ಯಾಂಡ್ ಮೇಡ್. I believe that tradition in my soul, confidence in my work and creativity in my crown. Thank you. That's who I am, RD ಗಾನವರ್ಷಿಣಿ. ನಂಬರ್ 10 ದೀಪಿಕಾ ಕುಮಟ. ಎಲ್ಲರೂ 1 ನಿಮಿಷದಲ್ಲಿ ತಮ್ಮ ಪರಿಚಯವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ದೀಪಿಕಾ ಕುಮಟ. ಹಲೋ, ಹಾಯ್ ಶಿರ್ಸಿ, ಎಲ್ರಿಗೂ ನಮಸ್ಕಾರ. ಹಾಯ್ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ಆ ತಾಯಿ ಶ್ರೀ ಶಿರ್ಸಿ ಅಮ್ಮನ ಆಶೀರ್ವಾದ ಇಲ್ಲದೆ ನಾವು ಯಾರು ಈ ಕ್ಷೇತ್ರದಲ್ಲಿ ನಿಲ್ಲಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದು ನನ್ನ ಅದೃಷ್ಟನೋ ಭಾಗ್ಯನೋ ಗೊತ್ತಿಲ್ಲ, ನಾ ಆ ಕ್ಷೇತ್ರದಲ್ಲಿ ಬಂದಿರ್ತಿದ್ದೇನೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕನ್ನಡ ಹುಡುಗಿ ದೀಪಿಕಾ ಕುಮಟ. ನಾನು ಪ್ರೊಫೆಷನಲ್ ಡ್ಯಾನ್ಸರ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ಫ್ಯೂಚರ್ ಮಾಡೆಲ್ ಆಫ್ 2025 year. ಆ್ಯಂಡ್ ನಾನು ಇಲ್ಲಿ ಉತ್ತರ ಕನ್ನಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಹೆಮ್ಮೆಯ ವಿಷಯ. ಕಡಲಿಂದ ಬಂದು ಸಹ್ಯಾದ್ರಿ ಕಡೆಗೆ ಬಂದಿದ್ದೀನಿ ಅಂದರೆ ಅದು ನನ್ನ ಪುಣ್ಯ ಅಂತಲೇ ಅಂದ್ಕೊತೀನಿ. ಆ್ಯಂಡ್ ಮಾಡೆಲಲ್ಲಿ ಒಂದು ಮಾತಾಡ್ತಾರೆ, ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಹಾರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಬ್ಯೂಟಿ ಯಾವುದಕ್ಕೂ ಬರಲ್ಲ, ಬ್ಯೂಟಿಫುಲ್ ಹಾರ್ಟ್ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಯಾರ ಮನ್ಸು ಬೇಕಾದರೂ ಗೆಲ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಿಕಾ. ಈಗ ನಂಬರ್ 11 ಅಕ್ಷತಾ ರವಿಕುಮಾರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಅಕ್ಷತಾ ರವಿಕುಮಾರ್. ನಾನು ಬಂದಿರೋದು ಸೋದೆ ಹೆಸರಾಳಿರುವಂತಹ ಸೋಂದಾ ಎಂಬ ಊರಿಂದ. ಬೇಸಿಕಲಿ ಐ ಆಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್. ಥ್ಯಾಂಕ್ ಯು. ಕೊನೆಯ ಸ್ಪರ್ಧಿ ನಂಬರ್ 12 ಸುಹಾನಿ ಗೌಡ. ಎಲ್ಲರಿಗೂ ಶರಣಾರ್ಥಿ. ಪರಂಪರೆ ಮತ್ತು ಆತ್ಮವಿಶ್ವಾಸ ಒಂದಾದಾಗ ಸೌಂದರ್ಯ ಅತಿ ಹೆಚ್ಚು ಸುಂದರಗೊಳ್ಳುತ್ತದೆ. I'm Suhani Muktesh Gowda, currently pursuing BCom second year at MAS Commerce College. Today I'm standing in this beautiful stage with beauties who glow and lead as our models together. We walk as a models of grace, confidence and timeless designs. And I'm today wearing Maharashtrian style. ಇದು ಮಹಾರಾಷ್ಟ್ರೀಯದ ಪರಂಪರೆಯ ಮರಾಠ ಮಹಿಳೆಯ 8 ಮಳದ ಸೀರೆ. 8 ಮಳದ ಸೀರೆಯನ್ನು ನಾನಿವತ್ತು ನಿಮ್ಮ ಮುಂದೆ ಧೈರ್ಯ ಶಕ್ತಿಯಿಂದ ನಿಮ್ಮ ಮುಂದೆ ಎಲ್ಲರ ಮುಂದೆ ಪ್ರದರ್ಶಿಸುತ್ತಿದ್ದೇನೆ. ಇವತ್ತು ನಾನು ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ ನಡೆಯಲು ನಾನು ಇಷ್ಟಪಡುತ್ತಿದ್ದೇನೆ. ಆ್ಯಂಡ್ ಐ ಆಮ್ ಟ್ರೂಲಿ ಹಾನರ್ಡ್ ಟು ಬಿ ಇನ್ ದಿಸ್ ಸ್ಟೇಜ್ ವಿತ್ ದೀಸ್ ಬ್ಯೂಟಿಫುಲ್ ಲೇಡೀಸ್. ಆ್ಯಂಡ್ ಥ್ಯಾಂಕ್ ಯು. ಮೊದಲನೇ ಹಂತದ ಇಂಟ್ರೊಡಕ್ಷನ್ ಅನ್ನು ಮುಗಿಸ್ತಾ ಎಲ್ಲ 12 ಸ್ಪರ್ಧಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈಗ ಎಲ್ಲ 12 ಸ್ಪರ್ಧಿಗಳು ತಮ್ಮ ನಡಿಗೆಯೊಂದಿಗೆ ವೇದಿಕೆಯಿಂದ ನಿರ್ಗಮಿಸುತ್ತಾರೆ. ಈಗ ಶ್ರೀಯುತ ರವಿ ಮೂರೂರು ಮತ್ತು ಪಲ್ಲವಿ ಪ್ರಭು ಇವರಿಂದ ಗಾನ ಸಂಜೆ ಇದೇ ವೇದಿಕೆ ಮೇಲೆ ನಡೆಯುತ್ತೆ. ಅದಾದ ನಂತರ ಈ ಎಲ್ಲ
2026. The already contestants ಹೇಳಿದಂಗೆ the most beautiful thing you can wear is confidence, that's not beauty. And you should walk for the dreamer who is walking here, just not as yourself ಅಂತ ಹೇಳ್ತಾ we are winding up with the first round of Miss Uttara Kannada powered by Rotary Club Shirsi co-powered by Innovative Club of Heritage Shirsi. ಸಾಂಪ್ರದಾಯಿಕ ನೃತ್ಯದ ಮೊದಲನೇ ಸುತ್ತು ಮುಗಿದಿದೆ. ನೀವೆಲ್ಲ ನೋಡಿದಿರಿ. ಎಲ್ಲರೂ ಕೂಡ ದೇಶದ ವಿವಿಧ ರಾಜ್ಯಗಳ ವೇಷಭೂಷಣಗಳನ್ನ, ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತಹ ವೇಷಭೂಷಣಗಳೊಂದಿಗೆ ತಮ್ಮ ಎದುರಿಗೆ ಬಂದಿದ್ರು. ಆ ಎಲ್ಲ ಸ್ಪರ್ಧಿಗಳು ಈಗ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಿಶಾ ಜೋಗ್ಳೆಕರ್, ದೃಷ್ಟಿ ನಾಯ್ಕ್, ಅಂಕಿತಾ ದೇವಾಡಿಗ, ದಿವ್ಯಶ್ರೀ ಶೇಟ್, ಪ್ರತೀಕ್ಷಾ ಶೇಟ್, ರಾಣಿ ಶೆಟ್ಟಿ, ದಿಶಾ ಶೆಟ್ಟಿ, ಖುಷಿ ಕಲ್ಬುರ್ಗಿ, ಗಾನ ವರ್ಷಿಣಿ, ದೀಪಿಕಾ ಕುಂಚ, ಅಕ್ಷತಾ ರವಿಕುಮಾರ್, ಸುಹಾನಿ ಗೌಡ, ಈ ಎಲ್ಲ 12 ಸ್ಪರ್ಧಿಗಳು ಸಾಂಪ್ರದಾಯಿಕ ದಿಸಿನೊಂದಿಗೆ ಈವರೆಗೆ ತಮ್ಮ ಎದುರಿಗೆ ಇದ್ರು. ಇದೀಗ ಇವರು ವೇದಿಕೆಯನ್ನು ನಿರ್ಗಮಿಸಿದ ನಂತರ ಶ್ರೀಯುತ ರವಿ ಮೂರೂರ್ ಮತ್ತು ಪಲ್ಲವಿ ಪ್ರಭು ಇವರಿಂದ ಗಾನ ಸಂಗಮ ತಮ್ಮೆದುರಿಗೆ ನಡೆಯಲಿಕ್ಕೆ ಇದೆ. ಆ ಒಂದು ಗಾನಗಳ ನಂತರ, ಹಾಡಿನ ನಂತರ ಈ ಎಲ್ಲ ಸ್ಪರ್ಧಿಗಳು ಗೌನ್ ಅನ್ನ ಧರಿಸಿಕೊಂಡು ಈ ಎಲ್ಲ ವಜ್ಜೆಯ ಉಡುಪನ್ನ ಕಳಚಿ ಬೇರೆ ಉಡುಪಿನೊಂದಿಗೆ ತಮ್ಮೆದುರಿಗೆ ಬರ್ತಾರೆ. ಕೆಲವೊಂದು ಪ್ರಶ್ನೋತ್ತರಗಳು ತಮ್ಮೆದುರಿಗೆ ನಡೆಯುತ್ತೆ. ಆ ನಂತರ ನಾವು ಅಂತಿಮ ಫಲಿತಾಂಶವನ್ನ ಘೋಷಿಸ್ತೇವೆ. ಆದ್ರಿಂದ ಇವತ್ತು ಯಾರು ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಇಲ್ಲೇ ಊಟ ಮಾಡಿ, ಇಲ್ಲೇ ತಿಂಡಿ ಮಾಡಿ. ದಯವಿಟ್ಟು ರವಿ ಮೂರೂರು ಅವರ ಸುಮಧುರ ಸಂಗೀತವನ್ನ ಕೇಳಿ ನಂತರ ಈ ಎಲ್ಲ ಬೆಡಗಿಯರನ್ನ ಈವರೆಗೆ ನೀವು ಸಾಂಪ್ರದಾಯಿಕ ಉಡುಪಿನಲ್ಲಿ ನೋಡಿದ್ರಿ. ನಂತರ ಗೌನ್ ನಲ್ಲಿ ಕೂಡ ಇವ್ರು ಯಾವ ರೀತಿ ಕಾಣಿಸ್ತಾರೆ, ಚೇಂಜ್ ಆದ್ರ ಅಥವಾ ಹಂಗೆ ಕಾಣಿಸ್ತಾರ, ಅದನ್ನೆಲ್ಲವನ್ನ ನೋಡೋರಂತೆ ನೀವು ನೋಡ್ತಾ ಇದ್ದೀರಾ. ಮಿಸ್ ಉತ್ತರ ಕನ್ನಡ 2026ರ ಮೊದಲನೇ ಸುತ್ತು ಇಲ್ಲಿಗೆ ಮುಗಿದಿದೆ. ರೋಟರಿ ಕ್ಲಬ್ ಸಿರ್ಸಿ ಮತ್ತು ಇನ್ನರ್ವೇಲ್ ಕ್ಲಬ್ ಆಫ್ ಸಿರ್ಸಿ ಹೆರಿಟೇಜ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಆಲೆಮನೆ ಉತ್ಸವ 2026. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಹಂತದ ಎಂಡ್ ಆದ್ಮೇಲೆ ರವಿ ಮೂರೂರ್ ಅವರ ಗಾನ ಸಂಜೆ ಮತ್ತು ನಿಮ್ಮ ಮುಂದೆ ಇರುತ್ತೆ ವೇದಿಕೆ ಮೇಲೆ. ಆಲೆಮನೆ ಉತ್ಸವ ಆಹಾರ ಮೇಳ ಪವರ್ ಬೈ ರೋಟರಿ ಕ್ಲಬ್ ಶಿರ್ಸಿ co-sponsored by Innovative Club of Shirsi Heritage in association and the wonderful media partner with ಲೋಕಧ್ವನಿ, ಜನಮಾಧ್ಯಮ, ಕನ್ನಡ ಜನಾಂತರಂಗ, ತತ್ವನಿಷ್ಠ ಹಾಗೂ ಶಿರ್ಸಿ ಸಮಾಚಾರ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.